ನಂತರ ವೀಕ್ಷಕರ ಕಟಕ ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಕಟಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಇವರಿಗೆ ಅಷ್ಟಮ ಶನಿಯ ಪರಿಹಾರ. ಅಂದರೆ ನೋಡಿ, ಅಷ್ಟಮ ಶನಿ ಕಂಪ್ಲೀಟ್ ಆಗ್ತಾ ಇದೆ. ಈಗ ಭಾಗ್ಯಸ್ಥಾನಕ್ಕೆ ಶನಿದೇವರು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಭೂಮಿಯಿಂದ ಲಾಭ ಅಂತ ಹೇಳ್ತಾನೆ. ಕುಜನು ನೀಚ ಸ್ಥಾನಕ್ಕೆ ಬಂದಾಗ ಕರ್ಕಾಟಕ ರಾಶಿಯಲ್ಲಿ ತಲೆಯಲ್ಲಿ ಹುಣ್ಣಾಗ್ತಕ್ಕಂಥದ್ದು, ವಿಪರೀತವಾಗಿರ್ತಕ್ಕಂಥ ಕೋಪ, ಮಂಡ ಧೈರ್ಯವನ್ನು ಅಂದರೆ ಧೈರ್ಯವನ್ನು ಮಾಡ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಉದ್ಯೋಗದಲ್ಲಿ ಬಡ್ತಿ ಅಂತ ಹೇಳ್ತಾರೆ. ಯಾಕೆಂದರೆ ಕರ್ಕಾಟಕ ರಾಶಿಯವರು ಈ ಚತುರ್ಥ ಸ್ಥಾನದಲ್ಲಿ ಕಟಕ, ಸಿಂಹ, ಕನ್ಯಾ ರಾಶಿಯಲ್ಲಿ ಕೇತು ಇರ್ತಾನೆ. ಆದರೆ ಚತುರ್ಥಕ್ಕೆ ಕುಜನು ಬಂದಾಗ ಈ ವರ್ಷದಲ್ಲಿ ಮನೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಉದ್ಯೋಗ ಸಂಬಂಧಪಟ್ಟ ಪ್ರಮೋಷನ್ ಉಂಟಾಗ್ತಕ್ಕಂಥದ್ದು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಹಾಗೆಯೇ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಅಂದರೆ ಬಾಯಿಗೆ ಸಂಬಂಧಪಟ್ಟಿದ್ದು ಬಾಯಿ ಹುಣ್ಣಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಇನ್ನು ಮುಂದಿನ ರಾಶಿ ಅಂತ ಸಿಂಹರಾಶಿಯವ್ರ ಬಗ್ಗೆ ನೋಡಬೇಕಾದ್ರೆ ನೋಡಿ, ದ್ವಿತೀಯದಲ್ಲಿ ಕೇತು, ಅಷ್ಟಮದಲ್ಲಿ ಶನಿ. ನೋಡಿ, ಆಯುಷ್ಯ ಸ್ಥಾನದಲ್ಲಿ ಶನಿ ಬಂದಾಗ ತುಂಬ ಒಳ್ಳೆಯದಂತೆ. ನೋಡಿ, ಅಷ್ಟಮಂ ನಷ್ಟಮಂಚೈವ ವ್ಯಾಧಿ ರೂಪೇಣ ಬಾಧ್ಯತೆ. ದ್ವಿತೀಯದಲ್ಲಿ ಕೇತು ಇದ್ದಾಗ ಹಲ್ಲಿಗೆ ಸಂಬಂಧಪಟ್ಟಂಥ ತೊಂದರೆ ಉಂಟಾಗ್ತಕ್ಕಂಥದ್ದು ದ್ವಿತೀಯದಲ್ಲಿ ಕೇತು ಇದ್ದರೆ. ನಂತರ ಹೂಡಿಕೆಯಿಂದ ಧನ ನಷ್ಟ ಉಂಟಾಗ್ತಕ್ಕಂಥದ್ದು. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಈ ಸಿಂಹರಾಶಿಯವರು ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ತುಂಬ ಒಳ್ಳೆಯದು. ಇನ್ನು ನೀರಿನ ಹತ್ತಿರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಯಾವುದಾದ್ರು ಸಮುದ್ರ ತೀರಕ್ಕೋ, ನದಿ ತೀರಕ್ಕೋ, ಕ್ಷೇತ್ರಕ್ಕೆ ಹೋದಾಗ ನೀರಿನ ಹತ್ತಿರ ಎಚ್ಚರಿಕೆಯಿಂದ ಇರಬೇಕು. ತಂದೆಯ ಆರೋಗ್ಯದ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ಪಿತೃಸ್ಥಾನದಲ್ಲಿ ಇಷ್ಟು ಗ್ರಹಗಳು ಸೇರ್ತಾ ಇರೋದ್ರಿಂದ ತಂದೆಯ ಆರೋಗ್ಯ ಕಡೆ ಗಮನ ಹರಿಸಬೇಕು. ಅಥವಾ ಭ್ರಾತೃ ಅಂದರೆ ಅಣ್ಣ ತಮ್ಮಂದಿರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ತಕ್ಕಂಥದ್ದಿರುತ್ತೆ. ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಆದರೂ ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಯಾರ್ಯಾರು ಮದುವೆನ ಆಗ್ತಾರೆ ಅಂದರೆ ವಿವಾಹವಾಗಕ್ಕೆ ಇಷ್ಟಪಡ್ತಾರೆ ಈಗ ಸಿಂಹರಾಶಿಯವರು, ಸ್ವಲ್ಪ ವಿವಾಹ ವಿಚಾರದಲ್ಲಿ ರಾಹುನ ಜೊತೆಯಲ್ಲಿ ಶನಿ ಇರೋದ್ರಿಂದ ಮೋಸ ಹೋಗ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಹುಡುಗನಾಗಲಿ ಹುಡುಗಿಯಾಗಲಿ ಮದುವೆ ವಿಚಾರದಲ್ಲಿ ಒಂದಲ್ಲ 10 ಬಾರಿ ಯೋಚನೆ ಮಾಡಿ ಮುಂದುವರೆದ್ರೆ ಒಳ್ಳೆಯದು ಸಿಂಹರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಅಂತ ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ನೋಡಿ, ಯಾರು ಇವಾಗ ಮದುವೆ ಆಗಬೇಕು ಅಂತಿದ್ದೀರಾ, ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ಶನಿ, ಸಪ್ತಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇರೋದ್ರಿಂದ ಒಂದು ಸ್ವಲ್ಪ ಪ್ರೀತಿ ಪ್ರೇಮ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು. ನಂತರ ದಂಪತಿಗಳಲ್ಲಿ ಸ್ವಲ್ಪ ವಿರಸ ಉಂಟಾಗ್ತಕ್ಕಂಥದ್ದಿರುತ್ತೆ. ಸಾಧಾರಣವಾಗಿ ಸಣ್ಣ ಪುಟ್ಟ ಮಾತುಕತೆಗಳ ಮನಸ್ತಾಪಗಳು. ನಂತರ ಅದೇ ರೀತಿಯಾಗಿ ಕುಟುಂಬದಲ್ಲಿ ಜಗಳಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು. ವಾಹನ ಯೋಗ ಅಂತಕ್ಕಂಥದ್ದು. ಆದರೆ ವಾಹನ ಯೋಗದಲ್ಲಿ ಸಪ್ತಮದಲ್ಲಿ ರಾಹು ಶನಿ ಜೊತೆಯಲ್ಲಿ ಉಚ್ಚ ಶುಕ್ರನ ವಕ್ರನಾಗಿರೋದ್ರಿಂದ ಒಂದು ಸ್ವಲ್ಪ ವಾಹನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಪಾದಗಳಿಗೆ ಸಂಬಂಧಪಟ್ಟಂಥ ಅಂದರೆ ಎರಡೂ ಕಾಲಗಳ ಪಾದಗಳಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಆಗೋದು, ಸ್ವಲ್ಪ ಗಾಯ ಆಗ್ತಕ್ಕಂಥದ್ದಿರುತ್ತೆ. ಎಚ್ಚರದಿಂದ ಇರಬೇಕು. ಸಪ್ತಮದ ಶನಿಯಿಂದ ಏನಂತಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಬೇಗ ಆಯಾಸ ಆಗ್ತಾರೆ ಕನ್ಯಾ ರಾಶಿಯವರು. ಯಾಕೆ ನರಗಳು ಬುಧನು ಸೂಚಿಸ್ತಕ್ಕಂಥ ನರಗಳಾದ್ದರಿಂದ ನರಗಳಲ್ಲಿ ಆಯಾಸ ಜಾಸ್ತಿ ಉಂಟಾಗಿ ಸ್ವಲ್ಪ ಆಯಾಸದಿಂದ ಬಳಲಬೇಕಾಗತ್ತೆ ಕನ್ಯಾ ರಾಶಿಯವರು. ಆದ್ದರಿಂದ ಒಂದು ಸ್ವಲ್ಪ ವಾಹನಕ್ಕೆ ಸಂಬಂಧಪಟ್ಟಂಥ ಕಾರ್ಯದಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಕನ್ಯಾ ರಾಶಿಯವರು.